ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ವರ್ಲ್ಡ್ ಕನ್ನಡ. ಸ್ನೇಹಿತರೆ, ಅನೇಕರು ಜರ್ನಲ್ ಎಂಟ್ರೀಸ್ನ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ನ ಆಧಾರದಲ್ಲಿ ಪಾಸ್ ಮಾಡ್ತಾರೆ. ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಅದು ಟ್ರೆಡಿಷನಲ್ ಅಪ್ರೋಚ್. ಅನೇಕರಿಗೆ ಗೋಲ್ಡನ್ ರೂಲ್ಸ್ ಯೂಸ್ ಮಾಡಿಕೊಂಡು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಲಿಕ್ಕೆ ಕಷ್ಟ ಆಗ್ಬಹುದು. ಸೊ ನೀವೇನಾದರೂ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಲಿಕ್ಕೆ ಬೇರೆ ಏನಾದರೂ ಸುಲಭವಾದ ಮೆಥಡ್ ಇದೆಯಾ ಅಂತ ಕೇಳಿದರೆ ಅದಕ್ಕೆ ಉತ್ತರ ಹೌದು, ಖಂಡಿತವಾಗಿಯೂ ಇದೆ. ಅದು ಯಾವುದು ಅಂತಂದರೆ ಮಾಡರ್ನ್ ಅಪ್ರೋಚ್ ಆರ್ ಅಮೆರಿಕನ್ ಅಪ್ರೋಚ್. ಟ್ರೆಡಿಷನಲ್ ಅಪ್ರೋಚ್ ಕಷ್ಟ ಆದವರಿಗೆ ಮಾಡರ್ನ್ ಅಪ್ರೋಚ್ ಇಷ್ಟ ಆಗಲೂಬಹುದು. ಈ ವಿಡಿಯೋದಲ್ಲಿ ಮಾಡರ್ನ್ ಅಪ್ರೋಚ್ನ ಮೂಲಕ ಜರ್ನಲ್ ಎಂಟ್ರೀಸ್ನ ಹೇಗೆ ಪಾಸ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಸ್ನೇಹಿತರೆ, ಮಾಡರ್ನ್ ಅಪ್ರೋಚ್ನಲ್ಲಿ ಅಕೌಂಟನ್ನು 5 ವಿಧದಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಅದು ಯಾವುದು ಅಂತಂದರೆ ಅಸೆಟ್ಸ್ ಅಕೌಂಟ್, ಲಯಬಿಲಿಟೀಸ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ಸ್, ರೆವಿನ್ಯೂ ಅಕೌಂಟ್ಸ್, ಎಕ್ಸ್ಪೆನ್ಸಸ್ ಅಕೌಂಟ್ಸ್. ಈಗ ಒಂದೊಂದಾಗಿ ನೋಡೋಣ. ಫಸ್ಟ್, ಅಸೆಟ್ಸ್ ಅಕೌಂಟ್. ಟ್ಯಾಂಜಿಬಲ್ ಆರ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಿರ್ಬೋದು ಅಥವಾ ಫಿಕ್ಸ್ಡ್ ಅಸೆಟ್ಸ್, ಫಾರ್ ಎಕ್ಸಾಂಪಲ್ ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್, ಮೆಷಿನರಿ, ವೆಹಿಕಲ್ಸ್ ಎಕ್ಸೆಟ್ರಾ. ಇನ್ನು ಕರೆಂಟ್ ಅಸೆಟ್ಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಡೆಟ್ಟರ್ಸ್, ಬಿಲ್ಸ್ ರಿಸೀವೇಬಲ್, ಬ್ಯಾಂಕ್ ಬ್ಯಾಲೆನ್ಸ್, ಕ್ಯಾಶ್, ಸ್ಟಾಕ್ ಎಕ್ಸೆಟ್ರಾ. ಇವೆಲ್ಲ ಅಸೆಟ್ಸ್. ಅಸೆಟ್ಸ್ ಕಮ್ಸ್ ಅಂಡರ್ ಅಸೆಟ್ಸ್ ಅಕೌಂಟ್. ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಅಸೆಟ್ಸನ್ನು ನಾವು ಡೆಬಿಟ್ ಆಗಿ ಟ್ರೀಟ್ ಮಾಡ್ತೇವೆ. ಮೀನ್ಸ್ ಅಸೆಟ್ಸ್ನ ಬೇಸಿಕ್ ನೇಚರ್ ಡೆಬಿಟ್. ಹಾಗಾದರೆ ಅಸೆಟ್ ಇನ್ಕ್ರೀಸ್ ಆದರೆ ಡೆಬಿಟ್, ಡಿಕ್ರೀಸ್ ಆದರೆ ಕ್ರೆಡಿಟ್. ನೆಕ್ಸ್ಟ್, ಲಯಬಿಲಿಟೀಸ್ ಅಕೌಂಟ್ಸ್. ಲಾಂಗ್ ಟರ್ಮ್ ಲಯಬಿಲಿಟೀಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಡಿಬೆಂಚರ್ಸ್, ಬ್ಯಾಂಕ್ ಲೋನ್ಸ್ ಎಕ್ಸೆಟ್ರಾ. ಅಥವಾ ಕರೆಂಟ್ ಲಯಬಿಲಿಟೀಸ್ ಆಗಿರ್ಬೋದು, ಅಂದರೆ 1 ವರ್ಷದ ಒಳಗೆ ನಾವೇನಾದರೂ ಪೇ ಮಾಡಲಿಕ್ಕೆ ಇದ್ದರೆ ಅದೆಲ್ಲ ಕರೆಂಟ್ ಲಯಬಿಲಿಟೀಸ್ನ ಅಂಡರಲ್ಲಿ ಬರ್ತದೆ. ಫಾರ್ ಎಕ್ಸಾಂಪಲ್ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ರೆಂಟ್ ಔಟ್ಸ್ಟ್ಯಾಂಡಿಂಗ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಎಕ್ಸೆಟ್ರಾ. ಸೊ ಇವೆಲ್ಲ ಲಯಬಿಲಿಟೀಸ್ ಅಕೌಂಟ್ಸ್ನ ಅಂಡರಲ್ಲಿ ಬರ್ತದೆ. ಲಯಬಿಲಿಟೀಸ್ನ ನಾವು ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಕ್ರೆಡಿಟ್ ಆಗಿ ಟ್ರೀಟ್ ಮಾಡ್ತೇವೆ. ಮೀನ್ಸ್ ಅದರ ಬೇಸಿಕ್ ನೇಚರ್ ಕ್ರೆಡಿಟ್. ಸೊ ಲಯಬಿಲಿಟೀಸ್ ಇನ್ಕ್ರೀಸ್ ಆದರೆ ಕ್ರೆಡಿಟ್, ಡಿಕ್ರೀಸ್ ಆದರೆ ಡೆಬಿಟ್. ಇನ್ನು ಕ್ಯಾಪಿಟಲ್ ಅಕೌಂಟ್. ದ ಮನಿ ಬ್ರಾಟ್ ಇನ್ ಟು ದಿ ಬಿಸ್ನೆಸ್ ಬೈ ದಿ ಓನರ್ ಈಸ್ ಕಾಲ್ಡ್ ಕ್ಯಾಪಿಟಲ್ ಆರ್ ಓನರ್ಸ್ ಈಕ್ವಿಟಿ. ಓನರ್ ತನ್ನ ಬಿಸ್ನೆಸ್ಗೆ ಏನು ಹಣವನ್ನು ಇನ್ವೆಸ್ಟ್ ಮಾಡ್ತಾನೆ ಆ ಹಣವನ್ನು ನಾವು ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೇವೆ. ಕ್ಯಾಪಿಟಲ್ ಈಸ್ ಎನ್ ಆಬ್ಲಿಗೇಷನ್ ಆಫ್ ದ ಬಿಸ್ನೆಸ್ ದಟ್ ಹ್ಯಾಸ್ ಟು ಬಿ ಪೇಯ್ಡ್ ಬ್ಯಾಕ್ ಟು ದಿ ಓನರ್. ಸೊ ನಾವು ಕ್ಯಾಪಿಟಲನ್ನು ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಕ್ರೆಡಿಟ್ ಸೈಡ್ ಶೋ ಮಾಡ್ತೇವೆ. ಮೀನ್ಸ್ ಕ್ಯಾಪಿಟಲ್ನ ಬೇಸಿಕ್ ನೇಚರ್ ಕ್ರೆಡಿಟ್. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಕ್ರೆಡಿಟ್, ಡಿಕ್ರೀಸ್ ಆದರೆ ಡೆಬಿಟ್. ನೆಕ್ಸ್ಟ್, ರೆವಿನ್ಯೂ ಅಕೌಂಟ್ಸ್. ಈಗ ಒಂದು ಬಿಸ್ನೆಸ್ ತನ್ನ ಕಸ್ಟಮರ್ಸ್ಗೆ ಗೂಡ್ಸನ್ನು ಸೇಲ್ ಮಾಡೋದ್ರಿಂದ ಬರುವಂಥ ಹಣ ಆಗಿರ್ಬೋದು, ಅಥವಾ ಸರ್ವಿಸನ್ನು ಪ್ರೊವೈಡ್ ಮಾಡೋದ್ರಿಂದ ಬರುವಂಥ ಹಣ ಆಗಿರ್ಬೋದು. ಇನ್ನು ಬೇರೆ ಇನ್ಕಮ್ಸ್, ಫಾರ್ ಎಕ್ಸಾಂಪಲ್ ರೆಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಡಿವಿಡೆಂಡ್ ಅರ್ನ್ಡ್ ಎಕ್ಸೆಟ್ರಾ. ಇವೆಲ್ಲವೂ ರೆವಿನ್ಯೂ ಅಕೌಂಟ್ಸ್ನ ಅಂಡರಲ್ಲಿ ಬರ್ತದೆ. ಸ್ನೇಹಿತರೆ, ರೆವಿನ್ಯೂ ಇನ್ಕಮ್ಸ್ ಏನಿದೆ ಅದು ಓನರ್ಸ್ನ ಕ್ಯಾಪಿಟಲನ್ನು ಇನ್ಕ್ರೀಸ್ ಮಾಡ್ತದೆ. ಸೊ ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ರೆವಿನ್ಯೂನ ನಾವು ಕ್ರೆಡಿಟ್ ಸೈಡ್ ಶೋ ಮಾಡ್ತೇವೆ. ಹಾಗಾದರೆ ರೆವಿನ್ಯೂನ ಬೇಸಿಕ್ ನೇಚರ್ ಏನು? ಕ್ರೆಡಿಟ್ ಅಲ್ವಾ? ಸೊ ರೆವಿನ್ಯೂ ಇನ್ಕ್ರೀಸ್ ಆದರೆ ಕ್ರೆಡಿಟ್, ಡಿಕ್ರೀಸ್ ಆದರೆ ಡೆಬಿಟ್. ಇನ್ನು ಲಾಸ್ಟ್ ಒನ್, ಎಕ್ಸ್ಪೆನ್ಸಸ್ ಅಕೌಂಟ್. ಮನಿ ಸ್ಪೆಂಟ್ ಬೈ ಅ ಬಿಸ್ನೆಸ್ ಇನ್ ಆರ್ಡರ್ ಟು ಅರ್ನ್ ರೆವಿನ್ಯೂ ಈಸ್ ಕಾಲ್ಡ್ ಎಕ್ಸ್ಪೆನ್ಸ್. ಬಿಸ್ನೆಸ್ ತಾನು ಆದಾಯ ಗಳಿಸಲು ಖರ್ಚು ಮಾಡುವಂಥ ಹಣವನ್ನು ಎಕ್ಸ್ಪೆನ್ಸ್ ಅಂತೇವೆ. ಇನ್ನೂ ಅನೇಕರಿಗೆ ಎಕ್ಸ್ಪೆನ್ಸ್ ಮತ್ತು ಎಕ್ಸ್ಪೆಂಡಿಚರ್ ನಡುವೆ ಒಂದು ಸಣ್ಣ ಕನ್ಫ್ಯೂಷನ್ ಇದೆ. ಸ್ನೇಹಿತರೆ, ಬಿಸ್ನೆಸ್ ತಾನು ಖರ್ಚು ಮಾಡುವುದರಿಂದ ಏನು ಲಾಭವನ್ನು ಪಡೆದಿರ್ತದೋ ಅದು 1 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಬಿಸ್ನೆಸ್ ಏನಾದರೂ ಅಸೆಟ್ಸನ್ನು ಪರ್ಚೇಸ್ ಮಾಡಿದರೆ ಆ ಅಸೆಟ್ಸ್ ಬಿಸ್ನೆಸ್ನಲ್ಲಿ ತುಂಬ ವರ್ಷಗಳ ಕಾಲ ಇರ್ತದೆ. ಸೊ ಇಟ್ ಈಸ್ ಎಕ್ಸ್ಪೆಂಡಿಚರ್. ಇನ್ನು ರೆಂಟ್ ಪೇಯ್ಡ್, ಸ್ಯಾಲರಿ ಪೇಯ್ಡ್, ಎಲೆಕ್ಟ್ರಿಸಿಟಿ ಚಾರ್ಜಸ್, ಇಂಟ್ರೆಸ್ಟ್ ಪೇಯ್ಡ್ ಇವುಗಳೆಲ್ಲವೂ ಎಕ್ಸ್ಪೆನ್ಸಸ್. ಫ್ರೆಂಡ್ಸ್, ಆಗಲೇ ಹೇಳಿದ ಹಾಗೆ ರೆವಿನ್ಯೂ ಅನ್ನೋದು ಓನರ್ನ ಕ್ಯಾಪಿಟಲನ್ನು ಹೇಗೆ ಇನ್ಕ್ರೀಸ್ ಮಾಡ್ತದೋ ಅದೇ ರೀತಿ ಎಕ್ಸ್ಪೆನ್ಸಸ್ ಓನರ್ನ ಕ್ಯಾಪಿಟಲನ್ನು ಡಿಕ್ರೀಸ್ ಮಾಡ್ತದೆ. ಸೊ ಎಕ್ಸ್ಪೆನ್ಸಸ್ಸನ್ನು ನಾವು ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಡೆಬಿಟ್ ಸೈಡ್ ಶೋ ಮಾಡ್ತೇವೆ. ಹಾಗಾದರೆ ಎಕ್ಸ್ಪೆನ್ಸ್ನ ಬೇಸಿಕ್ ನೇಚರ್ ಏನು? ಡೆಬಿಟ್ ಅಲ್ವಾ?
ಸೊ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆದರೆ ಡೆಬಿಟ್, ಡಿಕ್ರೀಸ್ ಆದರೆ ಕ್ರೆಡಿಟ್. ಸ್ನೇಹಿತರೆ, ಇನ್ನು ನಿಮಗೆ ಡೆಬಿಟ್ ಮತ್ತು ಕ್ರೆಡಿಟ್ ಅಂದರೆ ಏನು, ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಅಸೆಟ್ಸ್ ಮತ್ತು ಎಕ್ಸ್ಪೆನ್ಸಸ್ಸನ್ನು ಯಾಕೆ ಡೆಬಿಟ್ ಆಗಿ ಟ್ರೀಟ್ ಮಾಡ್ತೇವೆ, ಕ್ಯಾಪಿಟಲ್ ಲಯಬಿಲಿಟೀಸ್ ರೆವಿನ್ಯೂನ ಯಾಕೆ ಕ್ರೆಡಿಟ್ ಆಗಿ ಟ್ರೀಟ್ ಮಾಡ್ತೇವೆ ಅಂತ ಅರ್ಥ ಆಗದೇ ಇದ್ದರೆ ನಿಮಗೆ ಈಸಿಯಾಗಿ ಅರ್ಥ ಆಗುವ ಹಾಗೆ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿದ್ದೇನೆ, ನೀವು ನೋಡಿಲ್ಲ ಅಂದರೆ ಒಮ್ಮೆ ಹೋಗಿ ನೋಡಿ. ಫ್ರೆಂಡ್ಸ್, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ನೀವು ಮಾಡರ್ನ್ ಅಪ್ರೋಚ್ನಲ್ಲಿ ನೆನ್ಪಿಟ್ಕೊಳ್ಬೇಕಾದದ್ದು ಇಷ್ಟೇ. ಅಸೆಟ್ಸ್ ಮತ್ತು ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದರೆ ಡೆಬಿಟ್, ಡಿಕ್ರೀಸ್ ಆದರೆ ಕ್ರೆಡಿಟ್. ಇನ್ನು ಕ್ಯಾಪಿಟಲ್ ಲಯಬಿಲಿಟೀಸ್ ರೆವಿನ್ಯೂ ಇನ್ಕ್ರೀಸ್ ಆದರೆ ಕ್ರೆಡಿಟ್, ಡಿಕ್ರೀಸ್ ಆದರೆ ಡೆಬಿಟ್. ಈಗ ನಾವು ಥ್ರೂ ಮಾಡರ್ನ್ ಅಪ್ರೋಚ್ ಜರ್ನಲ್ ಎಂಟ್ರೀಸ್ನ ಹೇಗೆ ಪಾಸ್ ಮಾಡೋದು ಅಂತ ನೋಡೋಣ. ಫಸ್ಟ್ ಒನ್, ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 1 lakh. ಈ ಟ್ರಾನ್ಸಾಕ್ಷನ್ನ ಪ್ರಕಾರ 1 lakh ಕ್ಯಾಶನ್ನು ಇನ್ವೆಸ್ಟ್ ಮಾಡಿ ಒಂದು ಹೊಸ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿ ಬಿಸ್ನೆಸ್ಗೆ ಕ್ಯಾಶನ್ನು ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಒಂದು ಕ್ಯಾಶ್ ಅಕೌಂಟ್. ಕ್ಯಾಶ್ ಅನ್ನೋದು ಅಸೆಟ್ ಅಲ್ವಾ, ಸೊ ಕ್ಯಾಶ್ ಕಮ್ಸ್ ಅಂಡರ್ ಅಸೆಟ್ಸ್ ಅಕೌಂಟ್. ಆ್ಯಸ್ ಪರ್ ಮಾಡರ್ನ್ ಅಪ್ರೋಚ್ ಅಸೆಟ್ಸ್ ಅಕೌಂಟ್ನ ರೂಲ್ ಏನು, ಇನ್ಕ್ರೀಸ್ ಆದರೆ ಡೆಬಿಟ್, ಡಿಕ್ರೀಸ್ ಆದರೆ ಕ್ರೆಡಿಟ್. ಇಲ್ಲಿ ಬಿಸ್ನೆಸ್ಗೆ ಕ್ಯಾಶ್ ಬರ್ತಾ ಇದೆ ಮೀನ್ಸ್ ಬಿಸ್ನೆಸ್ಸಲ್ಲಿ ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆ, ಹಾಗಾದರೆ ಕ್ಯಾಶ್ ಅಕೌಂಟ್ ಡೆಬಿಟ್. ನೆಕ್ಸ್ಟ್, ಬಿಸ್ನೆಸ್ಗೆ ಕ್ಯಾಶ್ ಹೇಗೆ ಬರ್ತಾ ಇದೆ, ಓನರ್ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಬಿಸ್ನೆಸ್ಗೆ ಕ್ಯಾಶ್ ಬರ್ತಾ ಇದೆ, ಸೊ ಆ ಇನ್ವೆಸ್ಟ್ಮೆಂಟನ್ನು ನಾವು ಕ್ಯಾಪಿಟಲ್ ಅಂತ ಕರಿತೇವೆ. ಹಾಗಾದರೆ ಇನ್ನೊಂದು ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ನ ರೂಲ್ ಏನು, ಇನ್ಕ್ರೀಸ್ ಆದರೆ ಕ್ರೆಡಿಟ್, ಡಿಕ್ರೀಸ್ ಆದರೆ ಡೆಬಿಟ್. ಇಲ್ಲಿ ಬಿಸ್ನೆಸ್ಗೆ ಕ್ಯಾಪಿಟಲ್ ಇನ್ಕ್ರೀಸ್ ಆಗ್ತಾ ಇದೆ, ಸೊ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್. ಹಾಗಾದರೆ ಜರ್ನಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್, ಅಮೌಂಟ್ 1 lakh. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಪೇಯ್ಡ್ ರೆಂಟ್ ₹5,000. ಈ ಟ್ರಾನ್ಸಾಕ್ಷನ್ನ ಪ್ರಕಾರ 5,000 ರೆಂಟನ್ನು ಬಿಸ್ನೆಸ್ ಪೇ ಮಾಡಿದೆ, ಸೊ ರೆಂಟ್ ಪೇ ಮಾಡಿದ್ದರಿಂದ ರೆಂಟ್ ಅಕೌಂಟ್. ಸ್ನೇಹಿತರೆ, ರೆಂಟ್ ಪೇಮೆಂಟ್ ಅನ್ನೋದು ಬಿಸ್ನೆಸ್ಗೆ ಎಕ್ಸ್ಪೆನ್ಸಸ್ ಅಲ್ವಾ, ಹಾಗಾದರೆ ಮಾಡರ್ನ್ ಅಪ್ರೋಚ್ನಲ್ಲಿ ರೆಂಟ್ ಅಕೌಂಟ್ ಎಕ್ಸ್ಪೆನ್ಸಸ್ ಅಕೌಂಟ್ನ ಅಂಡರಲ್ಲಿ ಬರ್ತದೆ. ಎಕ್ಸ್ಪೆನ್ಸಸ್ ಅಕೌಂಟ್ಸ್ನ ರೂಲ್ ಏನು, ಇನ್ಕ್ರೀಸ್ ಆದರೆ ಡೆಬಿಟ್, ಡಿಕ್ರೀಸ್ ಆದರೆ ಕ್ರೆಡಿಟ್. ಇಲ್ಲಿ ಬಿಸ್ನೆಸ್ಗೆ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ, ಸೊ ರೆಂಟ್ ಅಕೌಂಟ್ ಡೆಬಿಟ್. ನೆಕ್ಸ್ಟ್, ರೆಂಟ್ ಪೇಮೆಂಟ್ ಮಾಡ್ತಾ ಇರೋದು ಹೇಗೆ, ಕ್ಯಾಶ್ನ ಮೂಲಕ, ಸೊ ಇನ್ನೊಂದು ಕ್ಯಾಶ್ ಅಕೌಂಟ್. ಕ್ಯಾಶ್ ಕಮ್ಸ್ ಅಂಡರ್ ಅಸೆಟ್ಸ್ ಅಕೌಂಟ್. ಅಸೆಟ್ಸ್ ಅಕೌಂಟ್ನ ರೂಲ್ ಇನ್ಕ್ರೀಸ್ ಆದರೆ ಡೆಬಿಟ್, ಡಿಕ್ರೀಸ್ ಆದರೆ ಕ್ರೆಡಿಟ್. ಇಲ್ಲಿ ರೆಂಟ್ ಪೇ ಮಾಡಿದ್ದರಿಂದ ಬಿಸ್ನೆಸ್ಸಲ್ಲಿ ಕ್ಯಾಶ್ ಡಿಕ್ರೀಸ್ ಆಯಿತು, ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್. ಹಾಗಾದರೆ ಜರ್ನಲ್ ಎಂಟ್ರಿ ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್, ಅಮೌಂಟ್ 5,000. ನೆಕ್ಸ್ಟ್, ಪರ್ಚೇಸ್ಡ್ ಆಫೀಸ್ ಫರ್ನಿಚರ್ ₹15,000. ಇಲ್ಲಿ ಆಫೀಸ್ನ ಯೂಸ್ಗೋಸ್ಕರ 15,000 ರೂಪೀಸ್ನ ಫರ್ನಿಚರನ್ನು ಪರ್ಚೇಸ್ ಮಾಡಿದ್ದಾರೆ, ಹಾಗಾದರೆ ಒಂದು ಫರ್ನಿಚರ್ ಅಕೌಂಟ್. ಫರ್ನಿಚರ್ ಬಿಸ್ನೆಸ್ಗೆ ಅಸೆಟ್, ಸೊ ಫರ್ನಿಚರ್ ಕಮ್ಸ್ ಅಂಡರ್ ಅಸೆಟ್ಸ್ ಅಕೌಂಟ್. ಅಸೆಟ್ಸ್ ಅಕೌಂಟ್ನ ರೂಲ್ ಏನು, ಇನ್ಕ್ರೀಸ್ ಆದರೆ ಡೆಬಿಟ್, ಡಿಕ್ರೀಸ್ ಆದರೆ ಕ್ರೆಡಿಟ್. ಇಲ್ಲಿ ಬಿಸ್ನೆಸ್ಗೆ ಫರ್ನಿಚರ್ ಬಂದಿದೆ ಮೀನ್ಸ್ ಅಸೆಟ್ ಇನ್ಕ್ರೀಸ್ ಆಯಿತು, ಸೊ ಫರ್ನಿಚರ್ ಅಕೌಂಟ್ ಡೆಬಿಟ್. ಇನ್ನು ಫರ್ನಿಚರನ್ನು ಪರ್ಚೇಸ್ ಮಾಡಿದ್ದಕ್ಕೆ 15,000 ರೂಪೀಸ್ ಕ್ಯಾಶನ್ನು ಪೇ ಮಾಡಿದ್ದೇವೆ, ಸೊ ಇನ್ನೊಂದು ಕ್ಯಾಶ್ ಅಕೌಂಟ್. ಕ್ಯಾಶ್ ಬಿಸ್ನೆಸ್ಗೆ ಅಸೆಟ್, ಆದ್ದರಿಂದ ಕ್ಯಾಶ್ ಕಮ್ಸ್ ಅಂಡರ್ ಅಸೆಟ್ಸ್ ಅಕೌಂಟ್. ಅಸೆಟ್ಸ್ ಅಕೌಂಟ್ಸ್ನ ರೂಲ್ ಇನ್ಕ್ರೀಸ್ ಆದರೆ ಡೆಬಿಟ್, ಡಿಕ್ರೀಸ್ ಆದರೆ ಕ್ರೆಡಿಟ್. ಇಲ್ಲಿ ಫರ್ನಿಚರನ್ನು ಪರ್ಚೇಸ್ ಮಾಡಿದ್ದಕ್ಕೆ ಕ್ಯಾಶನ್ನು ಪೇ ಮಾಡಿದ್ದೇವೆ, ಹಾಗಾದರೆ ಬಿಸ್ನೆಸ್ಸಲ್ಲಿ ಕ್ಯಾಶ್ ಡಿಕ್ರೀಸ್ ಆಯಿತು, ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್. ದೆನ್ ಜರ್ನಲ್ ಎಂಟ್ರಿ ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್, ಅಮೌಂಟ್ 15,000. ನೆಕ್ಸ್ಟ್, ರಿಸೀವ್ಡ್ ಕಮಿಷನ್ ₹500. ಈ ಟ್ರಾನ್ಸಾಕ್ಷನ್ನ ಪ್ರಕಾರ 500 ರೂಪೀಸ್ ಕಮಿಷನನ್ನು ರಿಸೀವ್ ಮಾಡಿದ್ದೇವೆ. ಸ್ನೇಹಿತರೆ, ಕಮಿಷನ್ ರಿಸೀವ್ ಮಾಡ್ತಾ ಇರೋದ್ರಿಂದ ಒಂದು ಕಮಿಷನ್ ಅಕೌಂಟ್. ಕಮಿಷನ್ ರಿಸೀವ್ ಮಾಡ್ತಾ ಇದ್ದೇವೆ ಅಂದರೆ ಅದು ನಮಗೆ ಇನ್ಕಮ್ ರೆವಿನ್ಯೂ ಅಕೌಂಟ್ಸ್ನ ಅಂಡರಲ್ಲಿ ಬರ್ತದೆ. ರೆವಿನ್ಯೂ ಅಕೌಂಟ್ನ ರೂಲ್ ಏನು, ಇನ್ಕ್ರೀಸ್ ಆದರೆ ಕ್ರೆಡಿಟ್, ಡಿಕ್ರೀಸ್ ಆದರೆ ಡೆಬಿಟ್. ಇಲ್ಲಿ ನಮಗೆ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆ, ಸೊ ಕಮಿಷನ್ ಅಕೌಂಟ್ ಕ್ರೆಡಿಟ್. ನೆಕ್ಸ್ಟ್, ಕಮಿಷನನ್ನು ಕ್ಯಾಶ್ನ ರೂಪದಲ್ಲಿ ರಿಸೀವ್ ಮಾಡ್ತಾ ಇದ್ದೇವೆ, ಸೊ ಇನ್ನೊಂದು ಕ್ಯಾಶ್ ಅಕೌಂಟ್. ಕ್ಯಾಶ್ ಅಸೆಟ್ ಫಾರ್ ದ ಬಿಸ್ನೆಸ್, ಸೊ ಇಟ್ಸ್ ಕಮ್ಸ್ ಅಂಡರ್ ಅಸೆಟ್ಸ್ ಅಕೌಂಟ್. ಅಸೆಟ್ಸ್ ಅಕೌಂಟ್ನ ರೂಲ್ ಇನ್ಕ್ರೀಸ್ ಆದರೆ ಡೆಬಿಟ್, ಡಿಕ್ರೀಸ್ ಆದರೆ ಕ್ರೆಡಿಟ್.
ಇಲ್ಲಿ 500 ರೂಪೀಸನ್ನು ರಿಸೀವ್ ಮಾಡ್ತಾ ಇದ್ದೇವೆ, ಮೀನ್ಸ್ ಬಿಸ್ನೆಸ್ಸಲ್ಲಿ ಕ್ಯಾಶ್ ಇನ್ಕ್ರೀಸ್ ಆಯಿತು. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್. ನೆಕ್ಸ್ಟ್ ಜರ್ನಲ್ ಎಂಟ್ರಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಕೌಂಟ್ ಅಮೌಂಟ್ 500. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ರುಪೀಸ್ 10,000. ಈ ಟ್ರಾನ್ಸಾಕ್ಷನ್ನಲ್ಲಿ ನಾವು ಗೂಡ್ಸನ್ನು ಸೇಲ್ ಮಾಡಿದ್ದೇವೆ 10,000 ರೂಪೀಸ್ಗೆ. ಗೂಡ್ಸನ್ನು ಸೇಲ್ ಮಾಡಿದ್ರಿಂದ ಸೇಲ್ಸ್ ಅಕೌಂಟ್. ಏನೇ ಸೇಲ್ಸ್ ಮಾಡಿದರೂ ಅದರಿಂದ ನಮಗೆ ರೆವಿನ್ಯೂ ಬರ್ತದೆ. ಸೊ ಸೇಲ್ಸ್ ಅಕೌಂಟ್ ಕಮ್ಸ್ ಅಂಡರ್ ರೆವಿನ್ಯೂ ಅಕೌಂಟ್. ರೆವಿನ್ಯೂ ಅಕೌಂಟ್ನ ರೂಲ್ ಇನ್ಕ್ರೀಸ್ ಆದರೆ ಕ್ರೆಡಿಟ್, ಡಿಕ್ರೀಸ್ ಆದರೆ ಡೆಬಿಟ್. ಇಲ್ಲಿ ಸೇಲ್ಸ್ ಇನ್ಕ್ರೀಸ್ ಆಗಿದೆ, ಸೊ ಸೇಲ್ಸ್ ಅಕೌಂಟ್ ಕ್ರೆಡಿಟ್. ಇನ್ನು ಗೂಡ್ಸನ್ನು ಸೇಲ್ ಮಾಡಿದ್ರಿಂದ ನಾವು ಕ್ಯಾಶನ್ನು ರಿಸೀವ್ ಮಾಡ್ತೇವೆ. ಸೊ ಇನ್ನೊಂದು ಕ್ಯಾಶ್ ಅಕೌಂಟ್. ಕ್ಯಾಶ್ ಇಸ್ ಅ ಅಸೆಟ್, ಸೊ ಕ್ಯಾಶ್ ಕಮ್ಸ್ ಅಂಡರ್ ಅಸೆಟ್ಸ್ ಅಕೌಂಟ್. ಅಸೆಟ್ಸ್ ಅಕೌಂಟ್ನ ರೂಲ್ ಇನ್ಕ್ರೀಸ್ ಆದರೆ ಡೆಬಿಟ್, ಡಿಕ್ರೀಸ್ ಆದರೆ ಕ್ರೆಡಿಟ್. ಇಲ್ಲಿ ಗೂಡ್ಸ್ ಸೇಲ್ ಮಾಡೋದ್ರಿಂದ ಕ್ಯಾಶ್ ಬಿಸ್ನೆಸ್ಗೆ ಬರ್ತಾ ಇದೆ, ಮೀನ್ಸ್ ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್. ದೆನ್ ಜರ್ನಲ್ ಎಂಟ್ರಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ ಅಮೌಂಟ್ 10,000. ಸ್ನೇಹಿತರೆ, ಇದಿಷ್ಟು ಮಾಡರ್ನ್ ರೂಲ್ಸ್ ಆಫ್ ಅಕೌಂಟಿಂಗ್ನ ಬಗ್ಗೆ. ಐ ಹೋಪ್ ನಿಮಗಿದಿಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಾನ್ಸೆಪ್ಟ್ನೊಂದಿಗೆ ಸಿಗೋಣ. ಆ್ಯಂಡ್ ಇಂಪಾರ್ಟೆಂಟ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡುವುದರ ಮೂಲಕ ವಿಡಿಯೋವನ್ನು ಇನ್ನಷ್ಟು ಜನರಿಗೆ ತಲುಪಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.